ಎಲ್ಲರಿಗೂ ಜೈ ಭೀಮ್. ನನ್ನ ಪ್ರೀತಿಯ ಕನ್ನಡಿಗರೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಅಂಬೇಡ್ಕರ್ ಅವರ ಪೂಜೆನ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ನಮ್ಮ ಮನೆಯವರು ಮನೆಗೆ ಹೊಸದಾಗಿ ಅಂಬೇಡ್ಕರ್ ಅವರ ಫೋಟೋ ತಂದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ ಫೋಟೋ ನೋಡ್ತಾ ಇದ್ದಾಗಲೇ ಯಾರೋ ಒಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಫೀಲೇ ಬಂದಿದ್ದು. ಜೈ ಭೀಮ್. ಹೇಗೆ ದೇವರಿಗೆ ಪೂಜೆ ಮಾಡ್ತೀವೋ ಹಾಗೆ ಅವರು ನಮ್ಮ ಮನೆ ದೇವರು. ಸೊ ಹಾಗಾಗಿ ಅವ್ರಿಗೆ ಮಾಮೂಲಿ ಸಿಂಪಲ್ಲಾಗಿ ಒಂದು ಹಾರ ಹಾಕಿ ಕ್ಯಾಂಡಲ್ ಹಚ್ಚಿ ಒಂದು ಪೂಜೆ ಮಾಡಿದ್ವಿ. ತುಂಬಾ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಕಾರಣ ಏನಂತಂದರೆ ಎಲ್ಲರಿಗೂ ಗೊತ್ತಿದೆ. ಸೊ ನಾವೆಲ್ಲರೂ ಇಷ್ಟು ಫ್ರೀ ಆಗಿದ್ದೀವಿ, ನಾವೆಲ್ಲ ಏನೋ ಮಾಡ್ತಾಯಿದ್ದೀವಿ ಅಥವಾ ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ಅಂತಂದರೆ ಸೊ ಮೂಲ ಕಾರಣ ಇವರೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ. ಜೊತೆಗೆ ಅವರ ಒಂದು ಹೋರಾಟದ ಹಾದಿ ನಮಗೆ ಮಾದರಿಯಾಗಿರಬೇಕು. ಸೊ ಹಾಗಾಗಿ ನಾವು ಮಾತಾಡೋದಾಗಿರ್ಬೋದು ಅಥವಾ ಒಬ್ಬರನ್ನ ಪ್ರಶ್ನೆ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಸಹ ನಮಗೆ ಸಹಕಾರ ಆಗಿರೋದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ನಮ್ಮ ಕೈಯಲ್ಲಾದಷ್ಟು ಪ್ರತಿದಿನವೂ ನೆನಪಿಸ್ಕೋತೀವಿ. ಆದರೆ ಇವತ್ತು ಅವ್ರದ್ದು ಜನ್ಮದಿನ ಆಗಿರೋದ್ರಿಂದ ಸೊ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಒಂದು ಸಹಕಾರ ನಮಗೆ ಬೇಕಾಗಿರೋದ್ರಿಂದ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ಇಷ್ಟ. ಸೊ ಇದು ನನ್ನ ಮೊದಲನೇ ವಿಡಿಯೋ ಅಂತ ಅಂದ್ಕೊಳ್ಳಿ. ಸೊ ಹಿಂದೆ ಸ್ವಲ್ಪ ಬ್ಯಾಕಪ್ ಆಗಿತ್ತು, ಈಗ ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ಇಷ್ಟು ತನಕ ನೋಡಿದ್ದೀರಾ ಸೊ ನಿಮಗೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ಜೈ ಭೀಮ್. ಎಲ್ಲ ನಮ್ಮ ಪ್ರೀತಿಯ ಕನ್ನಡಿಗರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್.